ಜಿ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಈ ಕಾಯ್ದೆಯನ್ನ ಸ್ಥಗಿತ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ. ಈ ಕಾಯ್ದೆ ಉದ್ಯೋಗ ಖಾತರಿ ತತ್ವಕ್ಕೆ ಮಾತ್ರ ಮಾರಕ. ಉದ್ಯೋಗ ಖಾತರಿ ತತ್ವ ಏನಿದೆ ಅದಕ್ಕೆ ಇದು ಮಾರಕ. ಮನ್ರೇಗಾ ಯೋಜನೆ ಅಡಿಯಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರದ ಹಂಚಿಕೆ ಇತ್ತು. ಆದರೆ ಹೊಸದಾಗಿ ತಂದಿರುವಂತಹ ಕಾಯ್ದೆ ರಾಜ್ಯದ ಆರ್ಥಿಕತೆಗೆ ಹೊರೆಯಾಗುತ್ತೆ. ಈ ಕಾಯ್ದೆ 258 ಸೆಕ್ಷನ್ 250ರ ಉಲ್ಲಂಘನೆಯಾಗುತ್ತೆ. ಈ ವಿಧಾನ ಸಹಕಾರಿ ಒಕ್ಕೂಟದ ನಾಶಕ್ಕೆ ದಾರಿಯಾಗುತ್ತೆ. ಹೀಗಾಗಿ ಜಿ ಕಾಯ್ದೆಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ದೇಶದಲ್ಲಿ ಎಲ್ಲರಿಗೂ ಕೆಲಸ ಸಿಗಬೇಕು, ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರದಲ್ಲಿ ಏನಿದೆ? ಹಾಗಾದರೆ ಮನ್ರೇಗಾ ಹೆಸರು ಬದಲಾವಣೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ನೀವು ತಂದಿರುವಂತಹ ಕಾಯ್ದೆ ಸರಿಯಾಗಿಲ್ಲ. ಗ್ರಾಮೀಣ ಕೂಲಿ ಕಾರ್ಮಿಕರಿದ್ದಾರೆ, ಅವರ ಹಕ್ಕನ್ನು ಇದು ಕಸಿತಾ ಇದೆ. 100ರಿಂದ 125 ದಿನಕ್ಕೆ ಕೆಲಸ ದಿನ ಹೆಚ್ಚಳವನ್ನು ಮಾಡಿದಿರಿ. ಆದರೆ ಉದ್ಯೋಗದ ಖಾತರಿಯನ್ನು ನೀವು ತೆಗೆದುಹಾಕಿದಿರಿ. ಅಂದರೆ ಕೊಡಲೇಬೇಕು ಅನ್ನುವಂಥದ್ದೇನಿದೆ ಅದನ್ನು ತೆಗೆದುಹಾಕಿದಿರಿ. ಕೂಲಿ ಕೆಲಸಕ್ಕೆ ಹಕ್ಕು ಕೇಳುವಂತಹ ಅಧಿಕಾರ ಇತ್ತು ಎಲ್ರಿಗೂ, ಅದನ್ನು ತೆಗೆದುಹಾಕಿ ನೀವು ಅನ್ಯಾಯ ಮಾಡಿದಿರಿ. ಇದು ಸಹಕಾರಿ ತತ್ವದ ಅಡಿಪಾಯ ಬುಡಮೇಲು ಮಾಡುತ್ತೆ. 258 ವಿಧಿ, 280ನೇ ವಿಧಿಗಳನ್ನು ಉಲ್ಲಂಘನೆ ಮಾಡುತ್ತೆ. ಸ್ಥಳೀಯ ಆಡಳಿತ ಮೇಲೆ ಇದು ಪರಿಣಾಮ ಬೀರುತ್ತೆ. ಇದು ಕೇವಲ ಕಲ್ಯಾಣ ಕಾರ್ಯಕ್ರಮ ಅಷ್ಟೇ ಅಲ್ಲ, ಜನರ ಬದುಕಿಗೆ ಆಸರೆಯಾಗಿದ್ದಂತಹ ಯೋಜನೆ ಇದು. ಜೀವನೋಪಾಯ ಹಕ್ಕನ್ನು ಬಲಪಡಿಸಿ ಪತ್ರದ ಮೂಲಕ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಈ ಒಂದು ನಿರ್ಧಾರದಿಂದ ಹಿಂದಕ್ಕೆ ಸರಿಯಿರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಹೀಗಾಗಿ ಇದನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಜೊತೆಗೆ ಬದಲಾವಣೆಗೆ ಏನಾದರೂ ಮುಂದಾಗುತ್ತಾ? ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇದು ಲೋಕಸಭೆಯಲ್ಲಿ ಬಂತು ಅದೇ ಸಂದರ್ಭದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮೊದಲು 90% 10% ಇತ್ತು. ಅಂದರೆ ಕೇಂದ್ರ ಸರ್ಕಾರ 90% ಕೊಟ್ಟರೆ ರಾಜ್ಯ ಸರ್ಕಾರ 10% ಕೊಡಬೇಕಾಗಿತ್ತು. ಆದರೆ ಈಗ ಇದನ್ನು 60% 40%ಗೆ ಮಾಡಿರುವಂಥದ್ದು ರಾಜ್ಯಗಳಿಗೆ ಹೊರೆಯಾಗುತ್ತೆ. ಹೀಗಾಗಿ ಜನಸಾಮಾನ್ಯರಿಗೆ ಕೆಲಸ ಸಿಗೋದಿಲ್ಲ. ಇದನ್ನು ಕೂಡಲೇ ಸ್ಥಗಿತ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಜೊತೆಗೆ ಇದು ಯಾರ್ಯಾರು ತಮ್ಮ ಕೆಲಸವನ್ನು ಕೇಳುವಂತಹ ಕೂಲಿ ಕಾರ್ಮಿಕರಿದ್ದಾರೆ ಅವರ ಹಕ್ಕನ್ನು ಕಸಿಯತ್ತೆ. ಹೀಗಾಗಿ ಭಾರತದ ಶ್ರೇಯೋಭಿವೃದ್ಧಿಗೆ, ಪ್ರತಿಯೊಬ್ಬರಿಗೂ ಕೆಲಸ ಸಿಗೋದಕ್ಕೆ, ನಿರುದ್ಯೋಗ ನಿರ್ಮೂಲನೆ ಆಗೋದಕ್ಕೆ ಇದನ್ನು ಹಿಂಪಡೆದುಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ.